ಪದ್ಮನಾಭನಗರ ಕ್ಷೇತ್ರದ ಸಮಾಜ ಸೇವಕನೆಂದೇ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಕಬಡ್ಡಿ ಬಾಬು ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಹಲವಾರು ಮುಖಂಡರು ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಪಕ್ಷಕ್ಕೆ ಸೇರ್ಪಡೆಯಾದ ಮಹಿಳಾ ಮುಖಂಡರಾದ ಶಕುಂತಲಾ ವಿಶ್ವನಾಥ್ ರವರು ಮಾತನಾಡಿ, ಪಕ್ಷದ ಸಿದ್ಧಾಂತ ಮತ್ತು ಸರ್ಕಾರದ ಅಭಿವೃದ್ಧಿ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಹೆಚ್ಚಿನ ಬೆಂಬಲ ನೀಡುತ್ತೇವೆ ಎಂದು ಹೇಳಿದರು. ಮಾಜಿ ಕಾರ್ಪೊರೇಟರ್ಗಳಾದ ಶ್ರೀನಿವಾಸ್, ಸುರೇಶ್, ಗೋವಿಂದರಾಜು, ರಾಮಣ್ಣ, ಹಲವಾರು ಮುಖಂಡರು, ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಇವರೆಲ್ಲರ ನಾಯಕತ್ವದಲ್ಲಿ ಶ್ರೀಮತಿ ಶಕುಂತಲಾ ವಿಶ್ವನಾಥ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಎಲ್ಲ ಭಾಳ ವರ್ಷಗಳಿಂದ ಕೂಡ BJP ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ರು. ಮಹಿಳಾ ಮೋರ್ಚಾ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಇವತ್ತು ಇವರೆಲ್ಲರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸಿ, ನಮ್ಮ ಪಕ್ಷ ಈಗ ಅವರು ನಮ್ಮ ಪಕ್ಷನೇ, ಅದರಿಂದ ಮುಂದೆ ನಮ್ಮ ಪಕ್ಷವನ್ನು ಆ ಭಾಗದಲ್ಲಿ ಬಲಪಡಿಸೋದಕ್ಕೆ ಇವರ ಸಹಕಾರ ನಮಗೆ ಅಗತ್ಯವಾಗಿ ಮುಂದಕ್ಕೆ ಇರುತ್ತೆ ಅಂತೇಳಿ ಅವ್ರಿಗೆಲ್ಲ ಇನ್ನೊಮ್ಮೆ ಸ್ವಾಗತ ಬಯಸ್ತೇನೆ. BJPಲಿದ್ವಿ, ಸಂಘಟನೆ ಮಾಡ್ತಿದ್ವಿ, ಪಕ್ಷನ ಬಲಪಡಿಸಿದ್ವಿ. ಈಗ ಕೆಲವೊಂದು ಕಾರಣಗಳಿಂದ ನಾವು ಕಾಂಗ್ರೆಸ್ಗೆ ಬಂದು ಇಲ್ಲೂ ಪಕ್ಷನ ಬಲಪಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀವಿ. ನಮ್ಮ ಉದ್ದೇಶ ಮುಖ್ಯವಾಗಿ ಜನಕ್ಕೆ ತಲುಪಿಸುವಂಥದ್ದು, ಗೌರ್ಮೆಂಟ್ ಕಡೆಯಿಂದ ಬಂದಿರುವಂಥ ಅವಕಾಶಗಳನ್ನ ತಲುಪಿಸುವಂಥದ್ದು ಅಷ್ಟೇ ಆಗಿರುತ್ತೆ, ಬೇರೆ ಏನೂ ಉದ್ದೇಶ ಇಲ್ಲ. ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾಗಿ ಶಕುಂತಲಾ ವಿಶ್ವನಾಥ್ ಅವರು ಸುಮಾರು ಒಂದು 8-10 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಮಹಿಳಾ ಸಂಘಟನೆಗಳಾಗಲಿ, ಸಾಮಾಜಿಕ ಕೆಲಸಗಳನ್ನಾಗಲಿ, ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸಾಕಷ್ಟು ಶೀಘ್ರದಲ್ಲೇ ಸ್ಪಂದಿಸ್ತಾ ಇದ್ದರು. ಅವ್ರ ಬೆಳವಣಿಗೆ ತುಂಬಾ ಇದೆ. ಅವ್ರ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಕ್ಷೇತ್ರದ ರಾಮಲಿಂಗಾರೆಡ್ಡಿ ಸಾಹೇಬರಾದಂಥ ಸಾಹೇಬರಿಗೂ ತುಂಬ ಅವಶ್ಯಕತೆ ಇದೆ. ಇವರ ಒಂದು ನಡೆ ಆ ಕ್ಷೇತ್ರದಲ್ಲಿ ಕೆಲವು ನಾಯಕರಲ್ಲಿ ಸಂಚಲನನೇ ಉಂಟು ಮಾಡಿತ್ತು ಹಿಂದೆ ಒಂದು ಟೈಮಲ್ಲಿ. ಅದೇ ನಡೆ ಈಗಲೂ ಅವ್ರಿಗಿದೆ. ಪ್ರಾಮಾಣಿಕವಾಗಿ ಪಕ್ಷಕ್ಕೋಸ್ಕರ ದುಡಿಯುವಂಥ ಶಕ್ತಿ, ಒಂದು ವ್ಯಕ್ತಿ, ಒಂದು ಸಂಘಟನಾ ಚಾತುರ್ಯ ಎಲ್ಲ ಅವರಲ್ಲಿ ಇದೆ.